ನಮ್ಮ ಕರ್ನಾಟಕಕ್ಕೂ ಉತ್ತರ ಪ್ರದೇಶಕ್ಕೂ ಇಷ್ಟೇ ವ್ಯತ್ಯಾಸ ನೋಡಿ. ಅಲ್ಲಿ ಅಪರಾಧ ಮಾಡಿದ್ರ ಎನ್ಕೌಂಟರ್ ಮಾಡೋಗಿತ್ತಾರ, ಇಲ್ಲಿ ಪೊಲೀಸರನ್ನ ಹೊಡೆದ್ರು ಕೇಸ್ ರದ್ದು ಮಾಡ್ತಾರೆ. ಉತ್ತರ ಪ್ರದೇಶದಾಗ ಕೆಮ್ಮೋದು ಬಿಡ್ರಿ, ಜೋರಾಗಿ ಉಸಿರಾಡಕ್ಕೂ ಅಪರಾಧಿಗಳ ಅಂಜುತ್ತಾರೆ. ಕರ್ನಾಟಕದಾಗ ಪೊಲೀಸರ ತಲೆ ಒಡ್ಯಾಕ ಕಲ್ಲು ಹೋಗಿತಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಕರ್ನಾಟಕ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರೇನು? ಉತ್ತರ ಪ್ರದೇಶದ ಪೊಲೀಸರಷ್ಟೇ ಧೈರ್ಯವಾಗಿ ಕರ್ನಾಟಕ ಪೊಲೀಸರು ತನಿಖೆ ನಡೆಸ್ತಾರೇನು? ಕರ್ನಾಟಕ ಪೊಲೀಸರಿಗೂ ಉತ್ತರ ಪ್ರದೇಶದ ಪೊಲೀಸರಿಗೂ ಅದು ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಸರ್ಕಾರದ ನಡ್ಬರ್ಕು ಬಹಳಷ್ಟು ವ್ಯತ್ಯಾಸ ಐತಿ, ಮತ್ತಿನ ಪೊಲೀಸರ ನಡ್ಬರ್ಕ ವ್ಯತ್ಯಾಸ ಇರ್ಲಾರ್ದ ಬಿಡ್ತೈತೇನ್ರಿ? ಕರ್ನಾಟಕ ಸರ್ಕಾರ ಸ್ವತಃ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಕೇಸ್ಗಳನ್ನ ವಾಪಸ್ ತಗೋತೈತಿ. ಪೊಲೀಸರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳಕ್ ಆಗ್ಲಾರ್ದಂತ ಪರಿಸ್ಥಿತಿ ಒಳಗ ತಂದಿಟ್ಬಿಟ್ಟೈತಿ. ಹುಬ್ಬಳ್ಳಿ ಕೇಸ್ ನೆನಪೈತೇನ್ರಿ? ಹುಬ್ಬಳ್ಳಿ ಒಳಗ ಗಣೇಶ ಚತುರ್ಥಿ ಗಲಾಟೆ ಸಂದರ್ಭದಾಗ ಪೊಲೀಸರ ಮೇಲೆ ಕಲ್ಲು ಹೋಗಿದ್ರು ಕಿಡಿಗೇಡಿಗಳು. ಅವ್ರ ಕೇಸನ್ನ ಕರ್ನಾಟಕ ಘನ ಸರ್ಕಾರ ವಾಪಸ್ ತಗೋತು. ಚಿತ್ತಾಪುರದಾಗೂ ಸೇಮ್ ಇನ್ಸಿಡೆಂಟ್ ಆಗಿತ್ತು, ಪೊಲೀಸರ ಮೇಲೆ ಕಲ್ಲು ತೂರಾಟ ಹಲ್ಲೆಗಳು ನಡೆದಿದ್ದು. ಆ ಕೇಸನ್ನು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೋತು. ಇವೆಲ್ಲ ಹಳಿವತ್ತು ಅನ್ಕೊಂಡ್ರು ಮೊನ್ನೆ ಲಾಡ್ಲೆ ಮಶಾಕ್ ದರ್ಗಾದೇನು ಕೇಸ್ ನಡೆದಿತ್ತಲ್ಲ, ಅಲ್ಲೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಆಗಿತ್ತು. ಅದು ಎಷ್ಟು ಪ್ರಮಾಣದಾಗ ದೊಡ್ಡದಿತ್ತೋ ಸಣ್ಣದಿತ್ತೋ ಯೋಚನೆ ಮಾಡಲಿಲ್ಲ ಸರ್ಕಾರ. ಆ ಕೇಸನ್ನು ಕೂಡ ವಾಪಸ್ ತಗೋತು. ತಮ್ಮ ತುಷ್ಟೀಕರಣಕ್ಕಾಗಿ ಪೊಲೀಸರನ್ನೇ ಪಣಕ್ಕಿಡೋಷ್ಟು ಮುಂದಾಗಿದ್ದಿ ಕರ್ನಾಟಕ ಸರ್ಕಾರ. ಪೊಲೀಸರನ್ನ ಒಂದು ರೀತಿ ಪುಕ್ಕಲರನ್ನಾಗಿ ಮಾಡಿಬಿಟ್ಟಾರ. ಎಲ್ಲ ಅಧಿಕಾರ ಇದ್ರೂ ಕೂಡ ಅವರ ಕೈ ಸರ್ಕಾರ ಕಟ್ಟಿ ಹಾಕಿಬಿಟ್ಟೈತಿ. ಆದ್ರೆ ದ ಸೇಮ್ ವೇ ಉತ್ತರ ಪ್ರದೇಶದ ಸರ್ಕಾರ UP ಪೊಲೀಸರನ್ನ ಅದು ಎಷ್ಟು ಫ್ರೀ ಆಗಿಬಿಟ್ಟೈತಿ. ಅನ್ಯಾಯ ಅಕ್ರಮದ ವಿರುದ್ಧ ಅವರ ಧ್ವನಿ, ಅವರ ಕೈ ಯಾವ ರೀತಿ ಕೆಲಸ ಮಾಡ್ತಾವು, ಒಂದೇ ಒಂದು ಆರ್ಡರ್ ಯಾವ ರೀತಿ ಪಾಲನೆ ಆಗ್ತೈತಿ. ಕೆಮ್ಮೋದು ಬಿಡ್ರಿ, ಜೋರಾಗಿ ಉಸಿರಾಡಕ್ಕೂ ಅಲ್ಲಿನ ಅಪರಾಧಿಗಳು ಅಂಜುತ್ತಾರ. ಆ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಉತ್ತರ ಪ್ರದೇಶದ ಪೊಲೀಸರು ಜಾರಿ ಮಾಡಿ ಅಧಿಕಾರ ಮಾಡಾಕತ್ತಾರ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಸಲ್ಮಾನ್ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಉತ್ತರ ಪ್ರದೇಶದಾಗ ಪುಂಡಾಟ ಮಾಡತ್ತಿದ್ದ. ತನ್ನದೇ ರಾಜ್ಯ ತಾನೇ ಎಲ್ಲ ಅಂತ ದರ್ಬಾರ್ ಮಾಡಾಕ ಹೊಂಟಿದ್ದಷ್ಟ ಉತ್ತರ ಪ್ರದೇಶದ ಪೊಲೀಸರು ಸೀದಾ ಅವನ ಮನೆಗೆ ಹೋಗ್ತಾರ. ಅವ್ರ ಅನ್ನಗೆ ಹೇಳ್ತಾರ, ನಿನ್ನ ತಮ್ಮನ ಕಂಟ್ರೋಲಿಗೆ ತಗೊಂಡು ಬರ್ತೀಯೋ ಏನು ಮಾಡ್ತೀ ನೋಡು, ಇದ್ದಂದ್ರೆ ಮನೆಯೊಳಗೆ ಕಳಿಸ್ ಹೊರಗೆ. ನಾಟಕ ನಡ್ಸಕ್ಕ ಇಲ್ಲಿ ನಡೆಯುವುದಿಲ್ಲ. ಚಂದಾಗಿ ಬೆವರು ಸುರಿಸಿದ ಮನೆ ಕಟ್ಟಿರಲ್ಲ, ಬೀಳಿಸಿ ಹೋಗಿತ್ತನು. ಕಾನೂನು ಜೋಡಿ ಇದ್ರಷ್ಟೇ ಈ ರಾಜ್ಯದಾಗಿರಕ್ಕೆ ಅವಕಾಶ ಐತಿ. ಕಾನೂನು ಮೀರ್ತನು ಅಂದ್ರ ಸೀದಾ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು, ಇಲ್ಲ ಜೈಲೊಳಗ ಕಾಲ ಕಳಿಬೇಕು. ಇದನ್ನ ಉತ್ತರ ಪ್ರದೇಶದ ಪೊಲೀಸರ ಮನೆ ಬಾಗಿಲಿಗೆ ಬಂದು ಹೇಳ್ಯಾರು ಅಂತ ಹೇಳು ನಿನ್ನ ತಮ್ಮಗ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಡಾಕತ್ತಾರ. इतनी सारी फौज तुम्हारे स्वागत में आई है, तुम्हें वहाँ उनका ध्यान रखना है। हाँ, तेरा भाई बाहर आ गया, उसमें तेरा वो खत्म कैसा है जिला बदल आजकल 2 गाड़ियां लेके घूम रहा है ना। कोई बात नहीं, उसको बता देना वो या उसके गुर्गे, सुन लो पहले, वो या उसके गुर्गे अगर शहर में वैसे ऐसी कोई हरकत की और यहाँ पे शांति व्यवस्था कानून व्यवस्था बिगाड़ने की कोशिश की, ठीक है, तो ऐसी तरतीब से कार्रवाई होगी कि फिर याद रखेंगे, ठीक है। और ये जो गुनाह की ताकत पे जो बना है अलीशान, ठीक है, ये भी संपत्ति कुर्क की जाएगी। अपराधियों के लिए हमारा सख्त मैसेज है। क्या मैसेज है आमिर भाई, ये आप अपने भाई को बता देना। क्या मैसेज है हमारा कि अगर शहर में किसी भी हालत में शांति व्यवस्था कानून व्यवस्था अगर बिगाड़ने का किसी ने प्रयास किया, खुद किया या किसी और से करवाया, वो कानूनन अपराध के तहत में और गैंगस्टर के तहत में संपत्ति कुर्क तक सब आर्थिक दंड से लेकर लीगल जितने भी प्राविधान है और जिस जिस चीज में आएगा सारी कार्रवाई की जाएगी। तो अभी जिला बदर खत्म होकर जो घूम रहे और 2-2 गाड़ियों का काफिला लेके चल रहे तो उनको बता देना, ठीक है। ಇನ್ನ ಮೊಹಮ್ಮದ್ ಮಬೀನ್ ಇವರಿಬ್ಬರು ಏನಿದ್ರಲ್ಲ, ಸಾಕಷ್ಟು ವಂಚನೆಗಳನ್ನ ಮಾಡಿದ್ರು. ಮೊಹಮ್ಮದ್ ಮೇಲೆ 45ಕ್ಕಿಂತ ಹೆಚ್ಚಿನ ಕೇಸ್ ಇದ್ದು, ಮಬೀನ್ ಮೇಲೆ 27ಕ್ಕಿಂತ ಹೆಚ್ಚಿನ ಕೇಸ್ ಇದ್ದು. ಅದು ಎಂಥ ಕೇಸ? ಪಿಕ್ ಪಾಕೆಟ್ ಇಂದ ಹಿಡಿದು ಅತ್ಯಾಚಾರ, ಮರ್ಡರ್ ತನಕ ಕೇಸ್ಗಳಿದ್ದು. ಹೆಣ್ಮಕ್ಳನ್ನ ಗುರಿಯಾಗಿಟ್ಕೊಂಡು ಚಿನ್ನಾಭರಣ ದೋಚೋದು, ಅತ್ಯಾಚಾರ ಮಾಡೋದು, ಯಾರಿಗಾರೆ ಹೇಳ್ತನು ಅಂದ್ರೆ ಕೊಲೆ ಮಾಡಿ ಬಿಸಾಕೋದು.
ಇವ್ರನ್ನ ಪೊಲೀಸರು ಬಹಳ ದಿನದಿಂದ ಹುಡುಕಾಡತ್ತಿದ್ರು. ಕಡೆಗೆ ಇವ್ರು ಸಿಕ್ಕರೂ ಕೂಡ ಅಟ್ಟಾಡ್ಸ್ಕೊಂಡು ಹೋದಾಗ ಪೊಲೀಸರ ಮೇಲೆ ಇವ್ರ ಹತ್ತಿಕ್ಕಿದ್ದ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಬಳಸಿ ಗುಂಡು ಹಾರ್ಸಕ ಪ್ರಯತ್ನ ಪಟ್ರು. ತಮ್ಮ ಜೀವ ಉಳಿಸ್ಕೊಳ್ಳೋ ಬರದಾಗ ಅವರಿಬ್ಬರನ್ನು ಎನ್ಕೌಂಟರ್ ಮಾಡಿ ಪೊಲೀಸರು ಕೈ ತೊಳ್ಕೊಂಡು ಬಿಟ್ರು. ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸಿ ಕೇಸ್ ಹಾಕಿ ಶಿಕ್ಷೆ ಆಗೋ ತನಕ ಅವ್ರ ಚಾಳಿ ಅವ್ರು ಬಿಡ್ತಿರ್ಲಿಲ್ಲ. ಹಿಂಗಾಗಿನ ಇಬ್ಬರು ಎನ್ಕೌಂಟರ್ ಒಳಗ ಸೀದಾ ಡೈರೆಕ್ಟ್ ಮ್ಯಾಲ ಹೋಗಿಬಿಟ್ರು. ಅವರ ಬಾಡಿಗಳನ್ನ ಗಾಡಿಯಿಂದ ತಂದು ಕೆಳಗೆ ಹಾಕಕತ್ತಾರೆ. ಮೊದಲಿಗೆ ಸರೆಂಡರ್ ಆಗ್ರಿ ಅಂತ ಕೇಳ್ತಾರ, ಸಾಕಷ್ಟು ಆಪ್ಷನ್ಗಳನ್ನ ಕೊಡ್ತಾರೆ. ಕೇಳಲಿಲ್ಲ ಅಂದ್ರೆ ಹಿಂಗೆ ಎನ್ಕೌಂಟರ್ ಮಾಡಿ ಕರಿ ಚೀಲದಾಗ ತುಂಬಿ ತಂದೋಗಿತ್ತಾರ. ಇನ್ನೊಂದು ಮೊನ್ನೆ ಒಂದು ಕೇಸ್ ನಡೆದಿತ್ತು, ನೋಡಿದ್ರೇನ್ರಿ? ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಬಹಳ ವೈರಲ್ ಆಗತ್ತಿತ್ತು. 15 ವರ್ಷದ ಹುಡುಗನನ್ನ ಇಬ್ರು ಯುವಕರು ಡ್ರಗ್ಸ್ ಕೊಟ್ಟು ಗಾಂಜಾ ಸೇವನೆ ಮಾಡಿಸಿ ಅವನನ್ನ ಸುಟ್ರು, ಅವನ ತಲೆ ಒಡೆದ್ರು, ಬರ್ಬರವಾಗಿ ಕೊಲೆ ಮಾಡಿದ್ರು ಅಂತ ಸಾಕಷ್ಟು ಆರೋಪ ಮಾಡಿ ಒಂದು ಕೊಲೆ ಕೇಸ್ ಬಹಳಷ್ಟು ಚರ್ಚೆ ಆಗತ್ತಿತ್ತು. ಅದು ಕೂಡ ಉತ್ತರ ಪ್ರದೇಶದ್ದು. ಸತ್ತು ಹೋಗಿದ್ದ ಹುಡುಗನ ಹೆಸರ ಗೋಪಾಲ್ ಶರ್ಮಾ. ಅವರಜ್ಜಿ ಅದೆಷ್ಟೇ ಬೇಡ್ಕೊಂಡ್ರು 3 ಜನ ಯುವಕರು ಆ ಹುಡುಗನ್ನ ಬಿಡ್ಲೇ ಇಲ್ಲ, ಸಾಯಿಸಿ ಬಿಟ್ರು. ಆ ಮುದುಕಿಯನ್ನು ಸಾಕಷ್ಟು ಹೊಡೆದು ತಪ್ಪಿಸ್ಕೊಂಡು ಹೋಗಿದ್ದ ಆ 3 ಮಂದಿನ ಉತ್ತರ ಪ್ರದೇಶದ ಪೊಲೀಸರು ಹೆಡೆ ಮುರಿ ಕಟ್ಟಿ ಎಳ್ಕೊಂಡು ಬರಾಕತ್ತಾರ. ಉಮೇಶ್, ಮೋಹಿತ್, ನರೇಶ್ ಈ 3 ಆರೋಪಿಗಳನ್ನ ಪೊಲೀಸರು ಹೆಂಗೆ ಹೇಳ್ಕೊಂಡು ಬಂದ್ರು ಅಂದ್ರೆ ಕಾಲಿಗೆ ಗುಂಡು ಹಾರಿಸಿ ಓಡ್ಲಾರ್ದಂಗ ಮಾಡಿ ಹೆಗಲ ಮೇಲೆ ಕೈ ಇಟ್ಕೊಂಡ ಎಳ್ಕೊಂಡು ಬರಾಕತ್ತಾರೆ. ಸಣ್ಣ ಹುಡುಗನ ಕೊಂದು ಆರಾಮಾಗಿ ತಲೆ ಮರೆಸ್ಕೊಂಡು ಇರಬಹುದು ಅಂತ ಅನ್ಕೊಂಡಿದ್ದ ಇವರಿಗೆ UP ಪೊಲೀಸರ ಖದರನ್ನ ತೋರ್ಸಾಕತ್ತಾರ. ಕರ್ಕೊಂಡು ಹೋಗಿ ಬರೋಬ್ಬರಿ ಡ್ರಿಲ್ ಮಾಡಿ ಇನ್ನೊಂದು ಸಲ ಇಂಥ ಕೆಲಸ ಮಾಡಾಕು ಅಂಜಬೇಕು, ಹಂಗೆ ಮಾಡಾಕತ್ತಾರ. ಇದಷ್ಟಲ್ರಿ, ಕಾಲೇಜ್ಗೆ ಸ್ಕೂಲ್ಗೆ ಹೋಗಕತ್ತಿದ್ದ ಹುಡುಗಿಯರ್ನ ದಿನ ಅರ್ಮಾನ್ ಅನ್ನೋ ಒಬ್ಬ ಕಾಡಿಸ್ತಿದ್ದ. ಸಾಕಷ್ಟು ಅವ್ರಿಗೆ ಅವಾಚ್ಯ ಪದಗಳನ್ನ ಹೇಳ್ತಿದ್ದ, ಹಿಂಗಂತ ಒಟ್ನಾಗ ಅವ್ರನ್ನ ಕಾಡಿಸ್ತಿದ್ದ. ಎಷ್ಟೋ ಮಂದಿ ಹುಡುಗಿಯರು ಆ ರೋಡ್ ಮೇಲೆ ಹೋಗೋದ ಬಿಟ್ಟಿದ್ರು, ಬೇರೆ ರೋಡಿಂದ ಕಾಲೇಜ್ ಸ್ಕೂಲ್ಗೆ ಹೊಂಟಿದ್ರು. ಇದನ್ನ ದಿನಾ ಹಿಂಗೆ ಆಗಕತ್ತಿದ್ರಿಂದ ಪೊಲೀಸರ ಕಿವಿಗೆ ತಲುಪಿತದ. ಪೊಲೀಸ್ ಅಲ್ಲಿಗೆ ಬಂದು ಅದು ಯಾವ ರೀತಿ ಅವನನ್ನ ಎತ್ತಿ ತೊಳೆಯಾಕತ್ತಾರ ನೋಡ್ರಿ. ಇನ್ನೊಂದ್ಸಲ ಯಾವ ಹುಡುಗಿನೂ ಕೂಡ ಕಣ್ಣೆತ್ತಿ ನೋಡ್ಬಾರ್ದು ಆ ರೀತಿ ಅವನಿಗೆ ಡ್ರಿಲ್ ಮಾಡಾಕತ್ತಾರ. ಇನ್ನೊಂದು ಸಲ ಹುಡುಗಿ ಹೆಸರು ಹೇಳಕ್ಕೂ ಅಂಜಬೇಕ್ರಿ, ಕನಸಿನಾಗ ಹುಡುಗಿ ಬಂದ್ರೆ ಅವನ ಎದಿ ಡಗ್ ಅನ್ನಬೇಕು. ಆ ರೀತಿ ಟ್ರೀಟ್ಮೆಂಟ್ ಅನ್ನ ಉತ್ತರ ಪ್ರದೇಶದ ಪೊಲೀಸರು ಕೊಟ್ಟಾರ. ಟ್ರೀಟ್ಮೆಂಟ್ ಉತ್ತರ ಪ್ರದೇಶದಾಗ ಸಿಗಾಕತ್ತೈತಿ. ಉತ್ತರ ಪ್ರದೇಶದ ಟ್ರೀಟ್ಮೆಂಟ್ ಅನ್ನ ಆಗ್ಲೇ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಪೊಲೀಸರು ಫಾಲೋ ಮಾಡಕ್ ಶುರು ಮಾಡ್ಯಾರ. ಅದಷ್ಟೇ ಯಾಕ್ರಿ, UP ಒಳಗೂ ಯೋಗಿ ಮಾಡೆಲ್ ಆಲ್ರೆಡಿ ಜಾರಿ ಆಗೈತಿ ಅನ್ನೋ ಸುದ್ದಿಗಳು ಬಂದಿದ್ದು. ಈಗ ಇದೆಲ್ಲ ನೋಡಿದ್ಮೇಲೆ ಕರ್ನಾಟಕದಾಗಿರೋ ನಾವೆಲ್ಲ ಇದೇ ರೀತಿಯ ಪೊಲೀಸ್ ಕದರ್ ನಮ್ಮ ಕರ್ನಾಟಕ ಪೊಲೀಸರಿಗೂ ಸಿಗಬೇಕು ಅಂತ ಅನ್ಕೊಳತ್ತೀವಿ. ಯಾಕೆ ಹೇಳ್ರಿ, ಕರ್ನಾಟಕ ಪೊಲೀಸರು ಯಾರಿಗೂ ಕಡಿಮೆ ಇಲ್ರಿ. ಕರ್ನಾಟಕ ಪೊಲೀಸರಿಗೆ ಒಂದು ಹೆಸರೈತಿ, ಆದ್ರ ಅವ್ರ ಕೈ ಕಟ್ಟಿ ಹಾಕಿ ಅವ್ರ ಹೆಸರಲ್ಲ ಅವ್ರ ಅಧಿಕಾರವನ್ನೂ ಬಳಸಾಕ ಬಿಡುವಲ್ರು. ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡಿದಂತ ಶಿವರಸನ್ ಅವ ಕರ್ನಾಟಕದಾಗ ಬಂದ ತಲೆ ಮರೆಸ್ಕೊಂಡಿದ್ದ. ಅವನನ್ನೂ ಕೂಡ ನಮ್ಮ ಕರ್ನಾಟಕ ಪೊಲೀಸರು ಬೆನ್ನು ಹತ್ತಿ ಹಿಡಿದ್ರು. ಅಷ್ಟೊಂದು ತಲೆ ಓಡಿಸಿ, ಅಷ್ಟೊಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ತನಿಖೆ ಮಾಡೋ ಅಂತ ಕರ್ನಾಟಕ ಪೊಲೀಸರು, ಅವರ ಕ್ಷಮತೆ ಹಂಗಿತ್ತು. ಆದ್ರೆ ಈಗ್ರಿ ಅವ್ರ ಮೇಲೆ ಎಲ್ಲರೂ ಬಂದು ಬಡದು ಹೋದ್ರು ಆ ಕೇಸನ್ನೇ ಅವರು FIR ಮಾಡೋಕ್ಕಾಗತ್ತಿಲ್ಲ. ಇವತ್ತು FIR ಬರಿತೀವಿ, ನಾಳೆ ನಮ್ಮ ಸರ್ಕಾರದವ್ರು FIR ಸುಳ್ಳು ಮಾಡ್ತಾರೆ, ಕೇಸನ್ನೇ ರದ್ದು ಮಾಡ್ತಾರೆ. ಯಾಕೆ ಸುಮ್ಮನೆ ರಿಸ್ಕ್ ಅಂತ ಅವರೇ ಸುಮ್ಮಾಗಿ ಬಿಡ್ತಾರೆ. ಈಗ ಸರ್ಕಾರ ಬದಲಾಗತೈತಿ. ಸಿದ್ದರಾಮಯ್ಯ ಸಾಹೇಬ್ರು ಕೆಳಗಿಳೋದು, DK ಶಿವಕುಮಾರ್ ಸಾಹೇಬ್ರು ಕುರ್ಚಿ ಹತ್ತಾಕತ್ತಾರ. ಫೈನಲಿ ಅದು ಆಗೈತಿ. ಇನ್ನರೇ DK ಶಿವಕುಮಾರ್ ಅವರು ತಮ್ಮ ಹೊಸ ಸರ್ಕಾರದಾಗ ಪೊಲೀಸರಿಗೆ ಮತ್ತ ಧೈರ್ಯ ಕೊಡ್ತಾರೇನು, ಫ್ರೀ ಹ್ಯಾಂಡ್ ಬಿಡ್ತಾರೇನು? ಒಂದು ವೇಳೆ ಫ್ರೀ ಹ್ಯಾಂಡ್ ಬಿಟ್ರ ಇದೇ ರೀತಿಯ ಕೆಲಸಗಳು ಕರ್ನಾಟಕದಾಗ ಆಗ್ತಾವ. ಬಟ್ ಗೊತ್ತಿಲ್ರಿ, ಎಷ್ಟೇ ಆಗಲಿ ಅಧಿಕಾರ ಬದಲಾಗಿದ್ರು ಸರ್ಕಾರ ಕಾಂಗ್ರೆಸ್ ಐತಿ. ಹಿಂಗಾಗಿ
ಫ್ರೀ ಹ್ಯಾಂಡ್ ಸಿಗುತ್ತೈತೋ ಏನು ಹಿಂಗ ಮುಂದುವರಿತೈತೋ ಮುಂದಿನ ದಿನದಾಗ ನಾವು ಕಾದು ನೋಡ್ಬೇಕಷ್ಟ.